ಹಲೋ ತರಬೇತಿದಾರರೇ, ಈ ಸೆಷನ್ನಲ್ಲಿ ನಾವು ಫೇಸ್ಡ್ ಹೆಮ್, ಎಡ್ಜ್ ಸ್ಟಿಚ್ ಹೆಮ್ ಮತ್ತು ಡಬಲ್ ಸ್ಟಿಚ್ ಹೆಮ್ನ ಸ್ಯಾಂಪಲ್ಗಳನ್ನು ಮಾಡುವುದು ಹೇಗೆ ಎಂಬುದರ ಬಗ್ಗೆ ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಗಾರ್ಮೆಂಟ್ಸ್ಗಳಲ್ಲಿ ಹೆಮ್ನ ಪಾತ್ರವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಮೂಲ ಹೆಮ್ ನಿಯಮಗಳನ್ನು ವಿವರಿಸಲು, ಹೆಮ್ ಹೆಡ್ಜ್ ಅನ್ನು ತಿರುಗಿಸುವ ವಿಧಾನವನ್ನು ವಿವರಿಸಲು, ಕೈ ಮತ್ತು ಯಂತ್ರದಿಂದ ಹೆಮ್ ಹೊಲಿಯುವ ಬಗ್ಗೆ ವಿವರಿಸಲು ಮತ್ತು ಫೇಸ್ಡ್ ಹೆಮ್, ಎಡ್ಜ್ ಸ್ಟಿಚ್ ಹೆಮ್ ಮತ್ತು ಡಬಲ್ ಸ್ಟಿಚ್ ಹೆಮ್ನ ಹಂತಗಳನ್ನು ವಿವರಿಸಲು ಸಾಧ್ಯವಾಗುತ್ತದೆ. ಹೆಮ್ ಎನ್ನುವುದು ಉಡುಪಿನ ಯಾವುದೇ ಕೆಳಗಿನ ಅಂಚಿಗೆ ಫಿನಿಶ್ ನೀಡುವುದಾಗಿದೆ. ಹೆಮ್ನ ಉದ್ದೇಶವು ಅಚ್ಚುಕಟ್ಟಾಗಿ ಉಡುಪಿಗೆ ಲುಕ್ ಒದಗಿಸುವುದು, ಹಾಳಾಗುವುದನ್ನು ತಡೆಯುವುದು ಮತ್ತು ಉಡುಪಿನ ಜೀವಿತಾವಧಿಯನ್ನು ವಿಸ್ತರಿಸುವುದಾಗಿದೆ. ಬಟ್ಟೆಯಿಂದ ಹಿಡಿದು ಗೃಹೋಪಯೋಗಿ ಜವಳಿಗಳವರೆಗೆ ಉಡುಪುಗಳ ನಿರ್ಮಾಣದಲ್ಲಿ ಇದು ಅತ್ಯಗತ್ಯ ಅಂಶಗಳಲ್ಲಿ ಒಂದಾಗಿದೆ. ಹೆಮ್ಮಿಂಗ್ ಅನ್ನು ಕೈಯಿಂದ ಮತ್ತು ಹೊಲಿಗೆ ಯಂತ್ರದಿಂದ ಮಾಡಬಹುದು. ಹೆಮ್ ರಚಿಸುವ ಪ್ರಕ್ರಿಯೆಯನ್ನ ಹೆಮ್ಮಿಂಗ್ ಎಂದು ಕರೆಯಲಾಗುತ್ತದೆ. ಇದು ಬಟ್ಟೆಯ ಕಚ್ಚಾ ಅಂಚನ್ನ ಒಳಮುಖವಾಗಿ ಮಡಿಸುವುದು, ಅದನ್ನ ಹೊಲಿಗೆಗಳಿಂದ ಭದ್ರಪಡಿಸುವುದು, ನಯವಾದ ಮತ್ತು ಸ್ವಚ್ಛವಾದ ಎಡ್ಜ್ ನೀಡುವುದನ್ನು ಒಳಗೊಂಡಿರುತ್ತದೆ. ಹೆಮ್ಮಿಂಗ್ ಸಣ್ಣ ಓರೆಯಾದ ಹೊಲಿಗೆಗಳ ತಪ್ಪು ಭಾಗದಲ್ಲಿ ಮತ್ತು ಕೆಲವೊಮ್ಮೆ ಬಲಭಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ಹೊಲಿಗೆಗಳು ಉತ್ತಮವಾಗಿರಬೇಕು ಮತ್ತು ಸಾಕಷ್ಟು ಕಡಿಮೆ ಅಂತರದಲ್ಲಿರಬೇಕು. ಉಡುಪಿನ ನಿರ್ಮಾಣದಲ್ಲಿ ಹೆಮ್ಗಳ 3 ಮೂಲ ರೂಪಗಳಿವೆ. ಅವು ಟರ್ನ್ಡ್ ಆಫ್ ಎಡ್ಜ್, ಪೇಸ್ಟ್ ಎಡ್ಜ್ ಮತ್ತು ಎನ್ಕ್ಲೋಸ್ಡ್ ಎಡ್ಜ್. 3ರಲ್ಲಿ ಟರ್ನ್ಡ್ ಆಫ್ ಎಡ್ಜ್ ಅತ್ಯಂತ ಸಾಮಾನ್ಯವಾಗಿದೆ. ಹೆಮ್ಮಿಂಗ್ ವಿಧಾನದ ಆಯ್ಕೆಯು ಹೆಚ್ಚಾಗಿ ಬಟ್ಟೆಯ ಶೈಲಿ ಮತ್ತು ಬಟ್ಟೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಯಾವುದೇ ಆಯ್ಕೆಯ ಹೊರತಾಗಿಯೂ ಕೆಲವು ಮಾನದಂಡಗಳನ್ನು ಯಾವಾಗಲೂ ಪೂರೈಸಬೇಕು. ಉಡುಪನ್ನು ಸಮವಾಗಿ ಮತ್ತು ಆಕರ್ಷಕವಾಗಿ ಹ್ಯಾಂಗ್ ಮಾಡಬೇಕು. ಹೆಮ್ ಮನ್ನಣೆಯಲ್ಲಿ ಯಾವುದೇ ವ್ಯತ್ಯಯ ಇರಬಾರದು. ಅಲಂಕಾರಿಕವಾಗಿರಲು ಉದ್ದೇಶಿಸದಿದ್ದರೆ ಸಿದ್ಧಪಡಿಸಿದ ಅಂಚುಗಳು ಸಂಪೂರ್ಣವಾಗಿ ಅಸ್ಪಷ್ಟವಾಗಿರಬೇಕು. ಹೆಮ್ ಮಾಡುವ ವರ್ಗೀಕರಣ ಮತ್ತು ಕಾರ್ಯವಿಧಾನಕ್ಕೆ ಕಾಲಿಡುವ ಮೊದಲು ನೀವು ಕೆಲವು ಮೂಲಭೂತ ನಿಯಮಗಳನ್ನು ತಿಳಿದುಕೊಳ್ಳಬೇಕು. ಮೊದಲನೆಯದು ಹೆಮ್ ಸ್ಟಿಚ್. ಇದನ್ನು ಹೊಲಿಗೆ ಬಾರ್ಡರ್ಗಳಲ್ಲಿ ಅಲಂಕಾರಿಕ ಹೊಲಿಗೆಯಾಗಿ ಬಳಸಲಾಗುತ್ತದೆ. ಸಿಂಗಲ್ ಅಥವಾ ಡಬಲ್ ಹೆಮ್ಮನ್ನು ಕಸೂತಿ ಮಾಡುವ ಮೂಲಕ ವಿಭಿನ್ನ ವಿನ್ಯಾಸಗಳನ್ನು ರಚಿಸಬಹುದು. ಈ ರೀತಿಯ ಹೊಲಿಗೆ ಸೂಕ್ತವಾದ ಬಟ್ಟೆ ನೇಯ್ಗೆಯ ಲೆನಿನ್ ಆಗಿದೆ. ಹೆಮ್ ಮನ್ನಣೆ ಎನ್ನುವುದು ಬಟ್ಟೆಯ ಕಚ್ಚಾ ಅಂಚು ಮತ್ತು ಹೆಮ್ ನಡುವಿನ ವ್ಯತ್ಯಾಸವಾಗಿದೆ. ಹೆಮ್ ಲೈನ್ ಕೋಟ್ ಡ್ರೆಸ್ ಅಥವಾ ಸ್ಕರ್ಟ್ನ ಕೆಳಗಿನ ಅಂಚಾಗಿರುತ್ತದೆ. ಈಗ ಟರ್ನಿಂಗ್ ಆಫ್ ದ ಹೆಮ್ ಎಡ್ಜ್ ವಿಧಾನವನ್ನು ನೋಡೋಣ. ಟರ್ನಿಂಗ್ ಆಫ್ ದ ಹೆಮ್ ಎಡ್ಜ್ನಲ್ಲಿ ಬಟ್ಟೆಯ ನಿರ್ದಿಷ್ಟ ಅಗಲ ಹೆಮ್ ಮನ್ನಣೆಯನ್ನ ಬಟ್ಟೆಯೊಳಗೆ ಮಡಚಲಾಗಿರುತ್ತದೆ. ನಂತರ ಕೈ ಯಂತ್ರ ಅಥವಾ ಬೆಸೆಯುವಿಕೆಯಿಂದ ಭದ್ರಪಡಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಪ್ಯಾಟರ್ನ್ ವಿನ್ಯಾಸಗಳಲ್ಲಿ ಒದಗಿಸಲಾದ ಹೆಮ್ ಪ್ರಕಾರವಾಗಿದೆ. ಒಂದು ಸಾಲು ಅಥವಾ ಲಿಖಿತ ಸೂಚನೆಗಳ ಮೂಲಕ ಮಾದರಿಯ ಮೇಲೆ ಟರ್ನ್ ಆಫ್ ಪ್ರಮಾಣವನ್ನು ಸೂಚಿಸಲಾಗುತ್ತದೆ. ಉಡುಪನ್ನು ಕತ್ತರಿಸುವ ಮೊದಲು ಈ ಮನ್ನಣೆಯನ್ನು ಪರಿಶೀಲಿಸುವುದು ಬುದ್ಧಿವಂತಿಕೆಯಾಗಿದೆ. ಹೆಮ್ನ ಆಕಾರವು ನೇರ ಅಥವಾ ಬಾಗಿದ ಸಾಮಾನ್ಯವಾಗಿ ಎಷ್ಟು ತಿರುಗಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ನಿಯಮದಂತೆ ನೇರವಾದ ಅಂಚು, ಆಳವಾದ ಹೆಮ್ ಮನ್ನಣೆ ಹೆಚ್ಚು ವಕ್ರವಾಗಿರುತ್ತದೆ. ಬತ್ತಿಯು ಆಳವಿಲ್ಲ. ಪಾರದರ್ಶಕ ಬಟ್ಟೆಗಳಲ್ಲಿ ವಿನಾಯಿತಿಗಳು ಇರುತ್ತದೆ. ಇದರಲ್ಲಿ ಅತ್ಯಂತ ಆಳವಾದ ಅಥವಾ ಕಿರಿದಾದ ಸುತ್ತಿಕೊಂಡ ಹೆಮ್ ಆದ್ಯತೆ ಮತ್ತು ಮೃದುವಾದ ಹೆಣಿಗೆಯಾಗಿರಬಹುದು. ಅಲ್ಲಿ ಕಿರಿದಾದ ತಿರುವು ಕುಗ್ಗುವಿಕೆಯನ್ನು ಕಡಿಮೆ ಮಾಡುತ್ತದೆ. ಹೆಮ್ ಆದ್ಯತೆ ಉಡುಪಿನ ಆಕಾರಕ್ಕೆ ಅನುಗುಣವಾಗಿ 8 ಸೆಂಟಿಮೀಟರ್ ವರೆಗೆ ಬದಲಾಗುತ್ತದೆ. ಸಾಮಾನ್ಯವಾಗಿ ನೇರವಾದ ಬಟ್ಟೆಗೆ 4 ರಿಂದ 5 ಸೆಂಟಿಮೀಟರ್ ಬಟ್ಟೆಯ ತೂಕವನ್ನು ಸಹ ಪರಿಗಣಿಸಬೇಕು. ಹೆಮ್ ತಿರುವು ತುಂಬಾ ವಿಪರೀತವಾಗಿದ್ದರೆ ಅಥವಾ ಬಟ್ಟೆಯ ವಿನ್ಯಾಸಕ್ಕೆ ಹೊಂದಿಕೆಯಾಗದಿದ್ದರೆ ಹೆಮ್ ಲೈನ್ ವಿರೂಪಗೊಂಡಂತೆ ಕಾಣಿಸಬಹುದು. ಉತ್ತಮ ಪರಿಣಾಮಕ್ಕಾಗಿ ಸ್ವಲ್ಪ ಹೊಂದಾಣಿಕೆ ಅಗತ್ಯವಾಗಬಹುದು.
ಹೆಮ್ಮನ್ನ ಕೈಯಿಂದ ಭದ್ರಪಡಿಸುವ ಮೊದಲು ಕಚ್ಚಾ ಅಂಚನ್ನ ಅಂದವಾಗಿ ಮುಗಿಸಬೇಕು. ಆಯ್ಕೆ ಮಾಡಿದ ಅಂಚು ಮೊದಲು ಬಟ್ಟೆಯ ಗುಣಲಕ್ಷಣಗಳು ಮತ್ತು ಉಡುಪಿನ ಶೈಲಿಯನ್ನ ಅವಲಂಬಿಸಿರುತ್ತದೆ. ಎರಡನೆಯದು ವೈಯಕ್ತಿಕ ಆದ್ಯತೆಯನ್ನ ಅವಲಂಬಿಸಿರುತ್ತದೆ. ಅಂಚನ್ನ ಫ್ರೇ ಬಟ್ಟೆಯ ಮೇಲೆ ಮುಚ್ಚದೇ ಬಿಡಬಹುದು. ಅಲ್ಲಿ ಒಂದು ಲೈನಿಂಗ್ ಹೆಮ್ಮನ್ನ ಆವರಿಸುತ್ತದೆ. ಬಟ್ಟೆಗಾಗಿ ಕ್ಲೋಸ್ಡ್ ಎಡ್ಜ್ ಬಳಸಿ ಅದು ಹೆಚ್ಚು ಮುದುಡಿ ಹೋಗುತ್ತದೆ ಮತ್ತು ಆ ಸಂದರ್ಭಗಳಲ್ಲಿ ಹೆಚ್ಚು ಸಿದ್ಧಪಡಿಸಿದ ನೋಟವನ್ನ ಬಯಸುತ್ತದೆ. 2 ಮೂಲಭೂತ ಹ್ಯಾಂಡ್ ಹೆಮ್ಮಿಂಗ್ ವಿಧಾನಗಳಿವೆ. ಅಲ್ಲಿ ಫ್ಲಾಟ್ ಹೊಲಿಗೆಗಳು ಹೆಮ್ ಅಂಚಿನಿಂದ ಉಡುಪಿಗೆ ಹಾದು ಹೋಗುತ್ತವೆ ಮತ್ತು ಬ್ಲೇಂಡ್ ಹೊಲಿಗೆಗಳನ್ನು ಹೆಮ್ ಮತ್ತು ಉಡುಪಿನ ನಡುವೆ ತೆಗೆದುಕೊಳ್ಳಲಾಗುತ್ತದೆ. ಹೆಮ್ ಅಂಚನ್ನ ಉಡುಪಿನೊಳಗೆ ಒತ್ತಡ ಕಾರಣ ಭಾರವಾದ ಬಟ್ಟೆಗಳು ಮತ್ತು ಹೆಣಿಗೆಗಳಿಗೆ ಬ್ಲೆಂಡ್ ಹೆಮ್ಸ್ ಉತ್ತಮವಾಗಿದೆ. ಯಂತ್ರದ ಮೂಲಕ ಹೆಮ್ಮನ್ನು ಹೊಲಿಯುವ ಬಗ್ಗೆ ಕೆಲವು ಮಾಹಿತಿ ಇಲ್ಲಿದೆ. ಯಂತ್ರ ಹೆಮ್ಗಳ ಪ್ರಮುಖ ಆಸ್ತಿ ಅಂದರೆ ವೇಗ ಮತ್ತು ಹೆಚ್ಚುವರಿ ದೃಢತೆ. ಅವು ಅಲಂಕಾರಿಕ ಸ್ಪರ್ಶವನ್ನು ಸಹ ಒದಗಿಸಬಹುದು ಮತ್ತು ಉನ್ನತ ಹೊಲಿಗೆ ವಿನ್ಯಾಸದ ಭಾಗವಾಗಿದ್ದರೆ ಇದು ತುಂಬಾ ಸೂಕ್ತವಾಗಿದೆ. ಕೈ ಹೊಲಿಗೆಗಳಿಗಿಂತ ಯಂತ್ರದ ಹೊಲಿಗೆಗಳು ಹೆಮ್ನಲ್ಲಿ ಹೆಚ್ಚು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಹಲವಾರು ವಿಧಾನಗಳಲ್ಲಿ ಬ್ಲೆಂಡ್ ಸ್ಟಿಚ್ ಹೆಮ್ ಕಡಿಮೆ ಎದ್ದು ಕಾಣುತ್ತದೆ, ಯಾಕಂದ್ರೆ ಪ್ರತಿ 6ನೇ ಹೊಲಿಗೆ ಮಾತ್ರ ಬಟ್ಟೆಯ ಬಲಭಾಗವನ್ನ ಹಿಡಿಯುತ್ತದೆ. ಫ್ರೇ ಆಗದೆ ಬಟ್ಟೆಯ ಮೇಲೆ ಬ್ಲೈಂಡ್ ಹೊಲಿಗೆ ಬಳಸಿ. ಸುಲಭವಾಗಿ ಕಾಣುವ ಹೊಲಿಗೆಗಳು ಒಟ್ಟಾರೆ ನೋಟವನ್ನ ಕಡಿಮೆಗೊಳಿಸದಿರುವ ಬಟ್ಟೆಗಳ ಮೇಲೆ ಮಾತ್ರ ಯಂತ್ರದ ಹೆಮ್ಗಳನ್ನು ಬಳಸಿ. ಪೇಸ್ಟ್ ಹೆಮ್, ಎಡ್ಜ್ ಸ್ಟಿಚ್ ಹೆಮ್ ಮತ್ತು ಡಬಲ್ ಸ್ಟಿಚ್ ಹೇಮ್ ಮಾದರಿಗಳನ್ನು ಹೇಗೆ ಮಾಡಬೇಕೆಂದು ನೋಡೋಣ. ಹೇಮ್ ಮಾಡಲು ಅಗತ್ಯವಿರುವ ಎಲ್ಲ ಯಂತ್ರಗಳು, ಉಪಕರಣಗಳು, ಸಲಕರಣೆಗಳು ಮತ್ತು ಸಾಮಗ್ರಿಗಳನ್ನು ನೀವು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಏಕ ಸೂಜಿ ಲಾಕ್ ಹೊಲಿಗೆ ಯಂತ್ರ, ಕತ್ತರಿ, ಕೈ ಸೂಜಿ, ಬಾಲ್ ಪಿನ್, ಉದ್ದನೆಯ ಬಟ್ಟೆ ಅಥವಾ ಪಾಪ್ಲಿನ್ ಮತ್ತು ಹೊಲಿಗೆ ದಾರ ಅಗತ್ಯ. ಪೇಸ್ಟ್ ಏಮ್ ಮಾಡುವ ಹಂತಗಳನ್ನು ನೋಡೋಣ. 0.15 ಸೆಂಟಿಮೀಟರ್ ಇಂಟು 0.15 ಸೆಂಟಿಮೀಟರ್ ಪಾಪ್ಲಿನ್ ವಸ್ತುವನ್ನು ಕತ್ತರಿಸಿದ್ರೆ ಅದು ಸರಳ ಸೀಮ್ ಸಹಾಯದಿಂದ 2 ಬಟ್ಟೆಗಳನ್ನು ಒಂದುಗೂಡಿಸುವ ಮೂಲಕ ಸೇರಿಕೊಳ್ಳುತ್ತದೆ. ಆಗ ಹೆಂಭಾಗವನ್ನು ಅಳೆಯಿರಿ ಮತ್ತು ಗುರುತಿಸಿ. ಯಾವುದೇ ಮಾದರಿಗಳಿಲ್ಲದಿದ್ದರೆ ಹೆಮ್ಗೆ ಹೊಂದಿಕೊಳ್ಳಲು ಫೇಸ್ ಕತ್ತರಿಸಿ ಉಡುಪಿನ ತುಂಡುಗಳಿಂದ ಹೇಮ್ ಲೈನ್ ಅನ್ನು ನಿಮ್ಮದೇ ಆದ ರೀತಿಯಲ್ಲಿ 6 ಸೆಂಟಿಮೀಟರ್ ಅಗಲವಾಗಿ ಕತ್ತರಿಸಿ. ಪೇಸ್ಟ್ ವಿಭಾಗಗಳನ್ನು ಸೇರಿಸಿ ಅವುಗಳ ಸ್ತರಗಳನ್ನು ತೆರೆಯಿರಿ. ಸೀಮ್ ಮನ್ನಣೆಯನ್ನ ಅವುಗಳ ಮೂಲ ಅಗಲದ ಅರ್ಧಕ್ಕೆ ಟ್ರಿಮ್ ಮಾಡಿ. ಕ್ಲೋಸ್ಡ್ ಹೆಮ್ ಅಂಚಿಗೆ ಯಾವುದೇ ವಿಧಾನಗಳಲ್ಲಿ ಒಂದನ್ನ ಬಳಸಿಕೊಂಡು ಒಳಗಿನ ಹಂಚನ್ನ ಸಣ್ಣ ಕರ್ವ್ ಮುಗಿಸಿ ಫೇಸಿಂಗ್ ಅನ್ನ ಅಟ್ಯಾಚ್ ಮಾಡುವ ಮೊದಲು ಹೆಮ್ ಲೈನ್ ಅನ್ನ ಗುರುತಿಸಿ ಮತ್ತು 1.5 ಸೆಂಟಿಮೀಟರ್ಗೆ ಅಗ್ಗವಾದ ಸಿಮ್ ಬಲಬದಿಗಳು ಒಟ್ಟಿಗೆ 1 ಸೆಂಟಿಮೀಟರ್ ಸೀಮ್ನೊಂದಿಗೆ ಉಡುಪನ್ನ ಫೇಸ್ಟ್ ಆಗಿ ಹೊಲಿಯಿರಿ. ಸ್ತರಗಳನ್ನು ತೆರೆಯಿರಿ. ಎಲ್ಲ ಅಗತ್ಯ ಸೀಮ್ ಮೂಲಕ ಸೀಮ್ ಅಂಚಿಗೆ ಸಮೀಪವಿರುವ ಫೇಸ್ ಹೊರತೆಗೆದ ಫ್ಲಾಟ್ ಸ್ಟಿಚ್ನೊಂದಿಗೆ ಫೇಸ್ಟ್ ಕಡೆಗೆ ಒತ್ತಿರಿ. ಉಡುಪನ್ನ ಒಳಗೆ ತಿರುಗಿಸಿ ಮತ್ತು ಹೆಮ್ಲೈನ್ ಒತ್ತಿರಿ. ಸೀಮ್ ಪದರದಿಂದ 3 ಮಿಲಿಮೀಟರ್ ಇರಬೇಕು. ಸೂಕ್ತವಾದ ಹೆಮ್ ಸ್ಟಿಚ್ನೊಂದಿಗೆ ಉಡುಪನ್ನ ಎದುರಿಸುವ ಓಪನ್ ಎಡ್ಜ್ ಅನ್ನ ಸುರಕ್ಷಿತಗೊಳಿಸಿ. ಅಂಚಿನ ಹೊಲಿಗೆ ಹೆಮ್ಮಾಡಲು ಹಂತಗಳು ಇಲ್ಲಿವೆ. ಪಾಪ್ಲಿನ್ ವಸ್ತುವನ್ನ 0.15 ಸೆಂಟಿಮೀಟರ್ ಇಂಟು 0.15 ಸೆಂಟಿಮೀಟರ್ ಕತ್ತರಿಸಿದ್ರೆ ಅದು ಸರಳ ಸೀಮ್ ಸಹಾಯದಿಂದ ಸೇರಿಕೊಳ್ಳುತ್ತದೆ. ಹೆಮ್ ಭಾಗವನ್ನ ಅಳೆದು ಗುರುತಿಸಿ. ಹೆಮ್ ಹಂಚನ್ನ 6 ಮಿಲಿಮೀಟರ್ ಅಡಿಯಲ್ಲಿ ತಿರುಗಿಸಿ ಮತ್ತು ಒತ್ತಿರಿ. ಸುಲಭವಾದ ಹೊಲಿಗೆ ಬಳಸುತ್ತಿದ್ರೆ ಹೊಲಿಗೆ ಲೈನ್ನ ಉದ್ದಕ್ಕೂ ಅಂಚನ್ನ ತಿರುಗಿಸಿ. ಪದರದಿಂದ 3 ಮಿಲಿಮೀಟರ್ ಟಾಪ್ ಸ್ಟಿಚ್ ಮಾಡಿ. ಲಂಬವಾದ ಹೆಮ್ಮಿಂಗ್ ಹೊಲಿಗೆಗಳೊಂದಿಗೆ ಹೆಮ್ಮನ್ನು ಸುರಕ್ಷಿತಗೊಳಿಸಿ ಅಥವಾ ಸ್ಲಿಪ್ ಹೆಮ್ಮಿಂಗ್ ಅನ್ನು ಬಳಸಿ. ಹೊಲಿಗೆಗಳನ್ನು 1 ಸೆಂಟಿಮೀಟರ್ ಅಂತರದಲ್ಲಿ ಇರಿಸಿ. ದಾರವನ್ನು ಬಿಗಿಯಾಗಿ ಎಳೆಯಬೇಡಿ. ಡಬಲ್ ಸ್ಟಿಚ್ ಹೆಮ್ ಮಾಡಲು ಹಂತಗಳು ಇಲ್ಲಿವೆ.
ಪಾಪ್ರಿನ್ ವಸ್ತುವನ್ನು 0.15 ಸೆಂಟಿಮೀಟರ್ ಇಂಟು 0.15 ಸೆಂಟಿಮೀಟರ್ ಕತ್ತರಿಸಿದ್ರೆ ಸರಳ ಸೀಮ್ ಸಹಾಯದಿಂದ ಅದು ಸೇರಿಕೊಳ್ಳುತ್ತದೆ. ಹೆಂಭಾಗವನ್ನು ಅಳೆಯಿರಿ ಮತ್ತು ಗುರುತಿಸಿ. ಹೇಮನ್ನ ಮುಗಿಸಿದ ನಂತರ ಹೇಮ್ಲೈನ್ನಲ್ಲಿ ಮಡಿಸುವ ಅಂಚಿನ ನಡುವೆ ಅರ್ಧ ದಾರಿಯಲ್ಲೇ ಟ್ಯಾಕ್ ಮಾಡುವ ಹೊಲಿಗೆಗಳನ್ನು ಸಾಲನ್ನ ಇರಿಸಿ. ಹೆಮ್ನ ಮೇಲಿನ ಅರ್ಧವನ್ನ ಮತ್ತೆ ಮೇಲಕ್ಕೆ ತಿರುಗಿಸಿ ಮತ್ತು ಬ್ಲೈಂಡ್ ಹೆರಿಂಗ್ ಮೂಳೆಯ ಹೊಲಿಗೆಯೊಂದಿಗೆ ಅಂಚನ್ನ ಸುರಕ್ಷಿತಗೊಳಿಸಿ. ದಾರವನ್ನ ತುಂಬಾ ಬಿಗಿಯಾಗಿ ಎಳೆಯಬೇಡಿ. ನಾವೀಗ ಪೇಸ್ಟ್ ಹೆಮ್, ಎಡ್ಜ್ ಸ್ಟಿಚ್ ಹೆಮ್ ಮತ್ತು ಡಬಲ್ ಸ್ಟಿಚ್ ಹೆಮ್ ಮಾದರಿಗಳನ್ನು ಹೇಗೆ ತಯಾರಿಸುವುದು ಎಂಬುದರ ಕುರಿತ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ಇಲ್ಲಿಯವರೆಗೆ ನೀವು ಉಡುಪುಗಳಲ್ಲಿ ಹೆಮ್ ಪಾತ್ರವನ್ನು ತಿಳಿದುಕೊಳ್ಳಲು ಸಾಧ್ಯವಾಯಿತು. ಮೂಲ ಹೆಮ್ ನಿಯಮಗಳನ್ನು ವಿವರಿಸಿ, ಹೆಮ್ ಹೆಡ್ಜ್ ವಿಧಾನವನ್ನು ವಿವರಿಸಿ, ಕೈ ಮತ್ತು ಯಂತ್ರದಿಂದ ಹೆಮ್ ಹೊಲಿಯುವ ಬಗ್ಗೆ ವಿವರಿಸಿ, ಫೇಸ್ಟ್ ಹೆಮ್, ಎಡ್ಜ್ ಹೊಲಿಗೆ, ಹೆಮ್ ಮಾಡುವ ಹಂತಗಳನ್ನು ಕಲಿತಿದ್ದೀರಿ.